ಭಾರತೀಯ ಸಂಸ್ಕೃತಿಯಲ್ಲಿ ಮನೆ ಎನ್ನುವುದು ಕೇವಲ 4 ಗೋಡೆಗಳ ಸಮೂಹವಲ್ಲ. ಅದು ಜೀವನಕ್ಕೆ ತಕ್ಕ ರಾಗ ತಾಳಗಳನ್ನು ತುಂಬುವ ಆಂತರಿಕ ಗೃಹಸ್ಥಾನ. ಮನೆಯಲ್ಲಿ ಯಾವ ವಸ್ತು ಯಾವ ದಿಕ್ಕಿನಲ್ಲಿ ಇರಬೇಕು, ಅದು ಯಾವ ಸಂಕೇತವನ್ನು ಹೊತ್ತಿರಬೇಕು, ಇವೆಲ್ಲವೂ ನಮ್ಮ ಪುರಾತನ ಸಂಪ್ರದಾಯಗಳಲ್ಲಿ ವಿಶೇಷ ಸ್ಥಾನ ಪಡೆದಿವೆ. ಅಂತಹ ಸಂಕೇತಗಳಲ್ಲಿ ಅತ್ಯಂತ ಗೌರವವನ್ನು ಪಡೆದುಕೊಂಡಿರುವುದು ಆನೆಯ ಪ್ರತಿಮೆ. ಆನೆಯನ್ನು ಭಾರತೀಯ ಪರಂಪರೆ ಶಕ್ತಿ, ಬುದ್ಧಿ, ನೆಲೆ, ಸಮೃದ್ಧಿ ಮತ್ತು ಉದ್ಯಮದ ಸಂಕೇತವೆಂದು ನೋಡುವುದು ಶತಮಾನಗಳ ಪರಂಪರೆ. ವಾಸ್ತುಶಾಸ್ತ್ರದಲ್ಲಿ ಆನೆಯ ಸ್ಥಾಪನೆಗೆ ಈ ಕಾರಣದಿಂದಲೇ ವಿಶೇಷ ಮಹತ್ವ ದೊರೆತಿದೆ. ವಾಸ್ತು ಪ್ರಕಾರ ಮನೆಯಲ್ಲಿ ಆನೆಯ ಪ್ರತಿಮೆಗೆ ಅತ್ಯಂತ ಮಂಗಳಕರ ಸ್ಥಳವೆಂದರೆ ಈಶಾನ್ಯ ದಿಕ್ಕು. ಹಳೆಯ ಗ್ರಂಥಗಳಲ್ಲಿ ಈ ದಿಕ್ಕನ್ನು ಈಶಾನ ಕೋಣ ಎಂದೇ ಕರೆಯಲಾಗುತ್ತದೆ. ಇದು ದೇವತೆಗಳ ದಿಕ್ಕು, ಜ್ಞಾನ ಮತ್ತು ಬೆಳಕಿನ ದಿಕ್ಕು, ಆಧ್ಯಾತ್ಮಿಕ ಉದಯದ ದಿಕ್ಕು. ಈ ದಿಕ್ಕಿನಲ್ಲಿ ಏನನ್ನೇ ಇಟ್ಟರೂ ಅದು ಮನೆಯಲ್ಲಿ ಬೆಳಕು, ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ಭಾರತೀಯ ಸಂಪ್ರದಾಯ ಹೇಳುತ್ತದೆ. ಆಗ ಆನೆಯಂತಹ ಶಕ್ತಿ ಸಂಕೇತವನ್ನು ಈ ದಿಕ್ಕಿನಲ್ಲಿ ಇರಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚುತ್ತದೆ ಎನ್ನುವ ನಂಬಿಕೆ ಸಹಜವಾಗಿ ರೂಪುಗೊಂಡಿದೆ. ಅನೇಕರು ಈ ಸ್ಥಳದಲ್ಲಿ ಆನೆಯ ಪ್ರತಿಮೆಯನ್ನು ಇಟ್ಟ ನಂತರ ಮನೆಯಲ್ಲಿ ಸುಖ ಸಮೃದ್ಧಿ, ಮನಃಶಾಂತಿ ಮತ್ತು ಹಣಕಾಸಿನ ದೃಢತೆ ಕಂಡಿವೆ ಎಂದು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ನಂಬಿಕೆ ವಿಜ್ಞಾನದೊಂದಿಗೆ ಸಂಬಂಧಿಸದಿದ್ದರೂ ಮನೆಯಲ್ಲಿ ಸದ್ಭಾವನೆ ಮೂಡುವುದೇ ಇವರಿಗೆ ಮುಖ್ಯ. ವಾಸ್ತುಶಾಸ್ತ್ರದ ಮಾತು ಪ್ರಕಾರ ಪ್ರತಿಯೊಂದು ವಸ್ತು ತನ್ನದೇ ಆದ ಶಕ್ತಿಯ ವಲಯವನ್ನು ಹೊಂದಿದೆ. ಅದನ್ನು ಯಾವ ದಿಕ್ಕಿನಲ್ಲಿ ಇಡಲಾಗಿದೆ ಎಂಬುದರಿಂದ ಅದರ ಪರಿಣಾಮವೂ ಬದಲಾಗುತ್ತದೆ ಎಂಬ ಕಲ್ಪನೆ ಇದೆ. ಮನೆಯಲ್ಲಿ ಇಡುವ ವಸ್ತುಗಳು ಮನಸ್ಸಿನ ಗುಣಲಕ್ಷಣಗಳಿಗೂ ಮನೆತನದ ಒಡನಾಡಿತನಕ್ಕೂ ಸಂಬಂಧಗಳ ಸೌಹಾರ್ದಕ್ಕೂ ಸಂಬಂಧಿಸುತ್ತವೆ ಎಂಬ ಪಾರಂಪರಿಕ ನಂಬಿಕೆ ಅನೇಕ ಮನೆಗಳಲ್ಲಿ ಪ್ರಚಲಿತ. ಈ ದೃಷ್ಟಿಯಲ್ಲಿ ಆನೆಯ ಪ್ರತಿಮೆ ಒಂದು ಮಹತ್ವದ ಸಂಕೇತ. ಆನೆಯ ನಿಶ್ಚಲ ಸ್ಥಿತಿ, ಅದರ ಭುವನೇಶ್ವರಿ ಶಕ್ತಿ, ಅದರ ಸಹಿಷ್ಣು ಸ್ವಭಾವ ಇವುಗಳೆಲ್ಲವೂ ಮನೆಯಲ್ಲಿ ಸ್ಥಿರತೆ ಮತ್ತು ನೆಮ್ಮದಿಯನ್ನು ರೂಪಿಸುವಂತೆ ಕನ್ನಡ ಸಂಪ್ರದಾಯಗಳು ಕಲ್ಪನೆ ಮಾಡಿದ್ದವು. ಹಲವು ವಾಸ್ತುತಜ್ಞರು ಮನೆಯಲ್ಲಿನ ಅಶಾಂತ ವಾತಾವರಣ, ಹಣದ ಬುಗ್ಗೆಯ ಅಸ್ಥಿರತೆ ಅಥವಾ ಕೆಲಸ ವ್ಯವಹಾರಗಳಲ್ಲಿ ಎದುರಾಗುವ ಅಡಚಣೆಗಳನ್ನು ವಾಸ್ತು ದೋಷಗಳು ಎಂದು ವರ್ಗೀಕರಿಸುತ್ತಾರೆ. ಇಂತಹ ದೋಷಗಳನ್ನು ಸಮತೋಲನಕ್ಕೆ ತರುವ ಸಂಕೇತಗಳಲ್ಲಿ ಆನೆಯ ಪ್ರತಿಮೆಯೂ ಒಂದು ಎಂಬುದಾಗಿ ಹೇಳುತ್ತಾರೆ. ಆದರೆ ಇಲ್ಲಿ ಒಂದು ಸೂಕ್ಷ್ಮ ಅಂಶವಿರುತ್ತದೆ. ಆನೆಯನ್ನೊಂದು ಸರಿಯಾದ ದಿಕ್ಕಿನಲ್ಲಿ ಇರಿಸಲಾಗದಿದ್ದರೆ ಅದರ ಸಂಕೇತಾತ್ಮಕ ಶಕ್ತಿಯು ತಲೆಕೆಳಗಾಗಿ ಮನೆಯಲ್ಲಿ ಬಯಸಿದ ಫಲಿತಾಂಶಕ್ಕೆ ವಿರುದ್ಧವಾದ ಪರಿಣಾಮ ಉಂಟುಮಾಡಬಹುದು ಎಂಬ ನಂಬಿಕೆ ಕೂಡ ಇದೆ. ಉದಾಹರಣೆಗೆ, ಕೆಲವರು ಆನೆಯ ತಲೆಯನ್ನು ಬಾಗಿಲಿನತ್ತ ಮುಖಗೊಳಿಸುವುದನ್ನು ಆನಂದ ಮತ್ತು ಶುಭಕಾರಕವೆಂದು ಪರಿಗಣಿಸುವರೆಂದರೆ, ಕೆಲವರು ಅದನ್ನು ಮನೆಯಿಂದ ಶಕ್ತಿ ಹೊರಹೋಗುವುದರ ಸಂಕೇತವೆಂದು ತಪ್ಪು ಎಣಿಸುತ್ತಾರೆ. ಈ ರೀತಿಯ ಪರಸ್ಪರ ವಿರೋಧಾಭಾಸಗಳು ವಾಸ್ತುಶಾಸ್ತ್ರದ ವ್ಯಾಪಕತೆಯ ಭಾಗ. ಆದರೂ ಜನರು ತಮ್ಮ ಮನೆಗಳನ್ನು ಶಾಂತಿಯುಳ್ಳ, ಸಮತೋಲನ ಹಾಗೂ ಶುಭದಾಯಕ ಸ್ಥಳಗಳೆಂದು ರೂಪಿಸಿಕೊಳ್ಳುವ ಆಸೆ ಇಟ್ಟುಕೊಂಡಿರುವುದರಿಂದ ವಾಸ್ತು ಸಲಹೆಗಳಿಗೆ ಹೆಚ್ಚಿನ ಒತ್ತು ನೀಡುತ್ತಾರೆ. ಸಮೃದ್ಧಿಯ ಸಂಕೇತವಾಗಿ ಆನೆಯ ಪ್ರತಿಮೆಗೆ ವಿಶೇಷ ಸ್ಥಾನ ದೊರಕುವುದಕ್ಕೆ ಮತ್ತೊಂದು ಕಾರಣ ಭಾರತೀಯ ಪುರಾಣಗಳಲ್ಲಿರುವ ಅದರ ಮಹಿಮೆಯೇ. ಗಣೇಶನನ್ನು ಎಲ್ಲ ಅಡೆತಡೆಗಳನ್ನು ದೂರ ಮಾಡುವ ವಿಘ್ನ ವಿನಾಶಕ ಎಂದು ಆರಾಧಿಸಲಾಗುತ್ತದೆ. ಆನೆಯ ತಲೆ, ಶಾಂತ ನೋಟ, ಬಲಿಷ್ಠ ದೇಹ ಇವೆಲ್ಲವೂ ಆತನ ಸಂಕೇತ. ಹೀಗಾಗಿ ಆನೆಯ ಪ್ರತಿಮೆಯನ್ನು ಮನೆಯಲ್ಲಿ ಇಡುವುದು ಮನೆಯಲ್ಲಿ ಅಡೆತಡೆಗಳು ಕಡಿಮೆಯಾಗುವ ಸಂಕೇತವಾಗಿಯೂ ಕಾಣಲಾಗಿದೆ. ಆನೆಯು ತನ್ನ ಶಾಂತಿಯನ್ನು ಕಳೆದುಕೊಳ್ಳದೆ ಬಲಿಷ್ಠವಾಗಿ ನಡೆಯುವ ಗುಣವನ್ನು ಭಾರತೀಯರು ಸದಾ ಪ್ರಶಂಸಿಸಿದ್ದಾರೆ. ಆ ಗುಣಗಳು ಮನೆಯಲ್ಲೂ ಬಯಸಲ್ಪಟ್ಟಿದ್ದರಿಂದ ಆನೆಯ ಪ್ರತಿಮೆ ಮನೆಯೊಳಗೆ ಪ್ರವೇಶಿಸಿದೆ. ಇದೆಲ್ಲವೂ ಸಂಸ್ಕೃತಿಗತ ನಂಬಿಕೆಗಳಾಗಿದ್ದರು
ಅವು ಮನೆಯನ್ನು ಮಂಗಳಮಯವಾಗಿರಬೇಕೆಂಬ ಮನಸ್ಥಿತಿಯಿಂದ ಹುಟ್ಟಿಕೊಂಡಿವೆ ಎನ್ನುವುದರಲ್ಲಿ ಸಂದೇಹವಿಲ್ಲ. ವಾಸ್ತುಶಾಸ್ತ್ರವು ಸಹ ವೈಜ್ಞಾನಿಕ ಪ್ರಕಾರಗಳು ಎಂದು ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ಮನೆಯನ್ನು ಸೌಂದರ್ಯ, ಸಮತೋಲನ ಮತ್ತು ಮಾನಸಿಕ ನೆಮ್ಮದಿಯಿಂದ ತುಂಬಿಸುವ ಪಾರಂಪರಿಕ ಕಲೆಯಾಗಿದೆ. ಮನೆ ಯಾವ ದಿಕ್ಕಿಗೆ ಮುಖ ಮಾಡಿದೆ, ಬೆಳಕು ಹೇಗೆ ಬರುತ್ತದೆ, ವಸ್ತುಗಳು ಹೇಗೆ ಇರಿಸಲಾಗಿದೆ, ಎಲ್ಲವೂ ಮಾನವನ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ ಎಂಬ ಅರಿವಿನ ಆಧಾರದ ಮೇಲೆ ಈ ಶಾಸ್ತ್ರ ಅಭಿವೃದ್ಧಿಯಾಗಿದೆ. ಆನೆಯ ಪ್ರತಿಮೆಯನ್ನು ಮನೆಯಲ್ಲಿ ಇರಿಸುವಲ್ಲಿ ಅತ್ಯಂತ ಮಂಗಳಕರ ಸ್ಥಳವೆಂದರೆ ಈಶಾನ್ಯ ದಿಕ್ಕು. ಈಶಾನ್ಯ ದಿಕ್ಕು ಭಾರತೀಯ ಪುರಾಣಗಳಲ್ಲಿ ದೇವತೆಗಳ ದಿಕ್ಕು ಎಂದು ಕರೆಯಲ್ಪಟ್ಟಿದೆ. ಇಲ್ಲಿ ಜ್ಞಾನ, ಬೆಳಕು, ಶಾಂತಿ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಶಕ್ತಿಗಳು ನೆಲೆಸಿವೆ ಎಂದು ಸಂಪ್ರದಾಯಗಳಿಗೆ ನಂಬಿಕೆ. ಈಶಾನ್ಯ ಮೂಲೆಯಲ್ಲಿ ಆನೆಯ ಪ್ರತಿಮೆಯನ್ನು ಇಡುವುದು ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಹರಿವನ್ನು ಹೆಚ್ಚಿಸುತ್ತದೆ, ಕುಟುಂಬದ ಸದಸ್ಯರ ಮನಸ್ಸಿಗೆ ಸಮತೋಲನ ತರುತ್ತದೆ. ಕೆಲಸ ವ್ಯವಹಾರಗಳಲ್ಲಿ ಸ್ಥಿರತೆ ಹಾಗೂ ಹಣಕಾಸಿನ ಕ್ಷೇತ್ರದಲ್ಲಿ ಬೆಳವಣಿಗೆ ಉಂಟಾಗುತ್ತದೆ ಎಂದು ವಾಸ್ತು ತಜ್ಞಾನಂದರು ತಿಳಿಸುತ್ತಾರೆ. ಕಚೇರಿಗಳು ಹಾಗೂ ಕಾರ್ಯಕ್ಷೇತ್ರಗಳಲ್ಲಿಯೂ ಈ ದಿಕ್ಕಿನಲ್ಲಿ ಆನೆಯ ಪ್ರತಿಮೆ ಇರಿಸುವುದು ಉದ್ಯೋಗ ಮತ್ತು ವ್ಯಾಪಾರದಲ್ಲಿ ಪ್ರಗತಿಯ ದಾರಿ ತೆರೆದಿಡುತ್ತದೆ ಎಂಬ ನಂಬಿಕೆ ಅನೇಕ ಮನೆಗಳಲ್ಲಿ ಇನ್ನೂ ಜೀವಂತವಾಗಿದೆ. ಈಶಾನ್ಯ ದಿಕ್ಕಿನ ನಂತರ ಅತ್ಯಂತ ಪ್ರಭಾವಶಾಲಿಯಾಗಿರುವುದು ಆಗ್ನೇಯ ದಿಕ್ಕು. ಈ ಪ್ರದೇಶವನ್ನು ಸಂಪತ್ತು, ಭೌತಿಕ ಸ್ಥಿರತೆ ಮತ್ತು ಅಗ್ನಿಶಕ್ತಿಯ ಕೇಂದ್ರವೆಂದು ಪರಿಗಣಿಸಲಾಗಿದೆ. ವಾಸ್ತುಪಂಡಿತರ ಪ್ರಕಾರ ಆಗ್ನೇಯ ಮೂಲೆಯಲ್ಲಿ ಆನೆಯ ಪ್ರತಿಮೆಯನ್ನು ಇರಿಸುವುದು ಹಣಕಾಸಿನ ಸುರಕ್ಷತೆ ಮತ್ತು ಸಂಪತ್ತಿನ ಸ್ಥಾಪನೆಗೆ ನೆರವಾಗುತ್ತದೆ. ವ್ಯಾಪಾರಸ್ಥರು ಮತ್ತು ಉದ್ಯಮಿಗಳು ಈ ದಿಕ್ಕಿನಲ್ಲಿ ಆನೆಯ ಪ್ರತಿಮೆಯನ್ನು ಇಡುವುದಕ್ಕೆ ವಿಶೇಷ ಮಹತ್ವ ನೀಡುವುದೇ ಇದರ ಸಾಕ್ಷಿ. ಹೀಗಾಗಿ ಆನೆಯ ಪ್ರತಿಮೆಯು ಈಶಾನ್ಯದಿಂದ ಆಗ್ನೇಯದವರೆಗೆ ಮನೆಯಲ್ಲಿ ಎರಡು ಪ್ರಮುಖ ಶಕ್ತಿ ಕೇಂದ್ರಗಳಿಗೆ ಸಂಬಂಧಿಸಿ ಕಾಣುತ್ತದೆ. ಆನೆಯ ಪ್ರತಿಮೆಯನ್ನು ಆರಿಸುವಾಗ ಅದರ ಸೊಂಡಿಲಿನ ಸ್ಥಾನ ಅತ್ಯಂತ ಮುಖ್ಯವೆಂದು ವಾಸ್ತು ಹೇಳುತ್ತದೆ. ಸೊಂಡಿಲು ಮೇಲಕ್ಕೆತ್ತಿದ ಆನೆಯ ಪ್ರತಿಮೆ, ಇದು ಸಂಭ್ರಮ, ಸಕಾರಾತ್ಮಕತೆ, ಜಯ ಮತ್ತು ಉತ್ಸಾಹದ ಸಂಕೇತ. ಸೊಂಡಿಲು ಮೇಲಿರುವುದರಿಂದ ಮನೆಯಲ್ಲಿ ಉತ್ಸಾಹಿ ಶಕ್ತಿ ಹರಿಯುತ್ತದೆ ಎಂದು ನಂಬಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಸೊಂಡಿಲು ಕೆಳಕ್ಕೆ ಬಾಗಿದ ಆನೆಯ ಪ್ರತಿಮೆ ಮನೆಯಲ್ಲಿ ಅನಿಶ್ಚಿತತೆ, ಆಯಾಸ, ದೌರ್ಬಲ್ಯ ಮತ್ತು ನಷ್ಟದ ಶಕ್ತಿಗಳನ್ನು ಆಕರ್ಷಿಸುತ್ತದೆ ಎಂಬ ನಂಬಿಕೆ ಸಂಪ್ರದಾಯಗಳಲ್ಲಿ ಕಾಣುತ್ತದೆ. ಹೀಗಾಗಿ ವಾಸ್ತು ಪಂಡಿತರು ಸೊಂಡಿಲು ಕೆಳಮುಖಿಯಾದ ಆನೆಯ ಪ್ರತಿಮೆಯನ್ನು ಮನೆಯೊಳಗೆ ಇರಿಸುವುದನ್ನು ಸಂಪೂರ್ಣವಾಗಿ ಬೇಡವೆಂದು ಸೂಚಿಸಿರುವುದರ ಹಿಂದೆ ಈ ಸಂಕೇತಾತ್ಮಕ ಅರ್ಥವಿದೆ. ಆನೆಯ ಪ್ರತಿಮೆಯ ವಸ್ತು ಕೂಡ ಮಹತ್ವದ್ದೆಂದು ಪರಿಗಣಿಸಲಾಗಿದೆ. ಹಿತ್ತಾಳೆಯಿಂದ ಮಾಡಿದ ಪ್ರತಿಮೆ ದೀರ್ಘಾವಧಿಯ ಬಲ ಮತ್ತು ಶಕ್ತಿ ಸಂಕೇತವಾಗಿದ್ದರೆ, ಅಮೃತಶಿಲೆ ಅಥವಾ ಮರದಿಂದ ಮಾಡಿದವು ಮನೆಗೆ ಸೌಮ್ಯತೆ ಮತ್ತು ಮೃದು ಶಕ್ತಿಯನ್ನು ತರುವುದಾಗಿ ಹೇಳಲಾಗಿದೆ. ದೊಡ್ಡ ಗಾತ್ರದ ಪ್ರತಿಮೆಗಳಿಗಿಂತಲೂ ಸಣ್ಣ ಗಾತ್ರದ ಪ್ರತಿಮೆಗಳು ಹೆಚ್ಚು ಸೂಕ್ತವೆಂದೇ ವಾಸ್ತು ಹೇಳಿದ್ದಾರೆ. ಸಣ್ಣ ಪ್ರತಿಮೆಗಳು ಮನೆಯಲ್ಲಿ ಸಮತೋಲನ ಮತ್ತು ನಯವಾದ ಶಕ್ತಿ ಹರಿವನ್ನು ಕಾಪಾಡುತ್ತವೆ ಎಂಬ ಕಲ್ಪನೆಯೂ ಇದಕ್ಕೆ ಕಾರಣ. ಆನೆಯ ಪ್ರತಿಮೆಯನ್ನು ಮನೆಯಲ್ಲಿ ಯಾವಾಗಲೂ ಪೂಜಾ ಕೋಣೆಯಲ್ಲೇ ಇರಿಸಬೇಕೆಂಬ ನಿಯಮವಿಲ್ಲ. ವಾಸದ ಕೋಣೆ, ಅಧ್ಯಯನ ಕೋಣೆ, ಮಕ್ಕಳ ಓದುಮ, ಕಚೇರಿ ಕಮರಿಗಳು ಹಾಗೂ ಕೆಲಸದ ಸ್ಥಳಗಳು ಇವೆಲ್ಲವೂ ಆನೆಯ ಪ್ರತಿಮೆಯ ಶಕ್ತಿಗೆ ಸೂಕ್ತ ಸ್ಥಳಗಳು. ಮನೆಯ ಮುಖ್ಯ ಬಾಗಿಲಿನ ಹತ್ತಿರ ಆನೆ ಇಬ್ಬರು ನಿಂತಿರುವ ಜೋಡಿ ಪ್ರತಿಮೆಯನ್ನು ಇಡುವ ಸಂಪ್ರದಾಯವು ಹಲವಾರು ಕಡೆ ಇದೆ. ಇದರಿಂದ ದುಷ್ಟ ಶಕ್ತಿಗಳು ಮನೆಗೆ ಪ್ರವೇಶಿಸದು ಎಂಬ ನಂಬಿಕೆ ಜನಪ್ರಿಯವಾಗಿದೆ. ಒಟ್ಟಾರೆಯಾಗಿ ವಾಸ್ತುಶಾಸ್ತ್ರದಲ್ಲಿ ಆನೆಯ ಪ್ರತಿಮೆ ಶಿಕ್ಷಣ, ಶಾಂತಿ, ಸಂಪತ್ತು ಮತ್ತು ಸ್ಥಿರತೆಯ ಪ್ರತಿರೂಪ. ಮನೆ ಅಥವಾ ಕಚೇರಿಯ ಶಾಂತಿ ಮತ್ತು ಸೌಹಾರ್ದವನ್ನು ಕಾಪಾಡುವ ಸಂಕೇತ. ಸಂಪ್ರದಾಯದ ದೃಷ್ಟಿಯಿಂದ ಆನೆಯ ಪ್ರತಿಮೆಯನ್ನು ಸರಿಯಾದ ದಿಕ್ಕಿನಲ್ಲಿ, ಸರಿಯಾದ ರೀತಿಯಲ್ಲಿ, ಸರಿಯಾದ ವಸ್ತುವಿನಿಂದ ಮಾಡಿದವರನ್ನೇ ಇಡುವುದರಿಂದ ಜೀವನದಲ್ಲಿ ಸಮತೋಲನ,
ನೆಮ್ಮದಿ ಮತ್ತು ಶುಭ ಫಲಗಳು ಲಭಿಸುತ್ತವೆ ಎಂಬ ನಂಬಿಕೆ ಬೆಳೆದಿದೆ. ಈ ನಂಬಿಕೆಗಳು ವೈಜ್ಞಾನಿಕವಾಗಿ ಸಾಬೀತಾಗದಿದ್ದರೂ ಇಂದಿನ ಸಮಾಜದಲ್ಲಿ ಮನೆಗೆ ಧನಾತ್ಮಕ ವಾತಾವರಣವನ್ನು ತರುವ ಮನಃಶಾಂತಿಯ ಅಭ್ಯಾಸಗಳಾಗಿ ಅವು ಸುಂದರ ಸ್ಥಾನ ಪಡೆದಿವೆ. ನಮ್ಮ ಮನಸ್ಸಿನ ನಂಬಿಕೆಯು ಮನೆಯಲ್ಲಿ ನಾವು ರೂಪಿಸಿಕೊಳ್ಳುವ ಶಾಂತಿಯ ವಾತಾವರಣವು ಇವೆರಡೂ ಒಟ್ಟಾಗಿ ಮನೆಯ ಮಂಗಳವನ್ನು ಕಟ್ಟಿಕೊಡುತ್ತವೆ ಎಂಬುದು ಸಂಪ್ರದಾಯಗಳ ಸೂಕ್ಷ್ಮ ತತ್ವ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.